ಉತ್ತರ ಕನ್ನಡದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣದಿಂದಾಗಿ ಭಾರೀ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಮೀನುಗಾರರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮುಖ್ಯವಾಗಿ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಭಾರೀ ಪೆಟ್ಟು ಬೀಳುತ್ತೆ. ಕಡಲ ಮಕ್ಕಳು ಅತಂತ್ರರಾಗುವ ಭಯ. ಸಾಂಪ್ರದಾಯಿಕ ದೋಣಿ ಮೀನುಗಾರರಿಗೆ ಆಪತ್ತು ಇದರಿಂದಾಗಿ. ಹೀಗಾಗಿ ಉತ್ತರ ಕನ್ನಡದ ಈ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಅಪಸ್ವರ ಕೇಳಿ ಬಂದಿದೆ. ಇದರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ. ನಮ್ಮ ಹಿತ ಕಾಯುವವರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಈಗ ಮೀನುಗಾರರು ಮಾಡ್ತಾ ಇದ್ದಾರೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಈಗ ಬಹು ಚರ್ಚೆಗೆ ಕಾರಣವಾಗಿರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಅದು ವಾಣಿಜ್ಯ ಬಂದರು ಯೋಜನೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕೇಣಿ ತಾಲೂಕಿನಲ್ಲಿ ಕೂಡ ಈ ಒಂದು ವಾಣಿಜ್ಯ ಬಂದರು ಆಗ್ತಾ ಇದೆ. ಅಂದ್ರೆ ಸಂಬಂಧಪಟ್ಟ JSW ಕಂಪನಿಯಿಂದ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಆಗ್ತಾ ಇರುವಂತದ್ದು. ಇದರ ಜೊತೆಗೆ ಹೊನ್ನಾವರದ ಟೊಂಕಾದಲ್ಲೂ ಕೂಡ HPPL ಕಂಪನಿಯಿಂದ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಕಳೆದ ಹಲವು ದಿನಗಳಿಂದ ಇಲ್ಲಿ ಈ ಬಂದರು ಯೋಜನೆಗೆ ಸಂಬಂಧಪಟ್ಟಂತೆ ವಿರೋಧಗಳು, ಪ್ರತಿಭಟನೆಗಳು, ಮನವಿಗಳು ಕೂಡ ನೀಡ್ತಾ ಇರುವಂತದ್ದು. ಜನರ ಆಕ್ರೋಶ ಕೂಡ ಮುಗಿಲು ಮುಟ್ಟಿರುವಂತದ್ದು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಾಹಿನಿ ಅರಬ್ಬಿ ಸಮುದ್ರಕ್ಕೆ ಬಂದು ಮೀನುಗಾರರನ್ನ ಒಂದು ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು? ನಮ್ಮ ಹೆಸರು ತುಕಾರಾಮ್ ಅಂತ. ಅಂದ್ರೆ ನಮ್ಗೆ ಇಲ್ಲಿ ವಾಣಿಜ್ಯ ಬಂದರಾದ್ರೆ ಮೀನುಗಾರ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ. ಅಂದ್ರೆ ಮೀನುಗಳೆಲ್ಲ ಮೊಟ್ಟೆ ಹಿಡಿದು ನಮ್ದು ಇದೇ ಪ್ರದೇಶದಾಗಿದೆ. ಅಂದ್ರೆ ಇಲ್ಲಿಂದ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ. ಈ ಮಲ್ಪಿ, ಮಂಗಳೂರು, ಗೋವಾ ಆ ಕಡೆಯವರೆಲ್ಲ ಬಂದು ಇಲ್ಲಿಂದನೇ ಮೀನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಆಮೆಗಳು ಮೊಟ್ಟೆ ಇಡುವ ಜಾಗನೂ ಇದೇ ಆಗಿದೆ. ಮತ್ತೆ ಮೀನುಗಳೆಲ್ಲ ಮರಿ ಇಡುವ ಜಾಗ ಇದೇ ಆಗಿದೆ. ಅಂದ್ರೆ ನಾವು ಅನಾದಿ ಕಾಲದಿಂದ ನಮ್ಮ ಅಜ್ಜನ ಕಾಲದಿಂದಲೂ ಇದೇ ನಮ್ದು ಕಸುಬು. ಮತ್ತೆ ನಮ್ ಬೇರೆ ಕಸುಬು ಯಾವುದು ಗೊತ್ತಿಲ್ಲ. ಹೀಗೆ ಮತ್ತೆ ಗೋಕರ್ಣಗೆ ನಾವು ವಾಣಿಜ್ಯ ಬಂದರಾಗ್ಬಿಟ್ರೆ ಪ್ರತಿ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದೆ. ಗೋಕರ್ಣ, ಕದಡಿ, ಹೊನ್ನಾವರ ಎಲ್ಲದಕ್ಕೂ ಇದಾಗ್ತದೆ. ಈಗ ಸಾಧಾರಣ ಈಗ ನಿಮ್ಮ ಕೇಣಿ ಏರಿಯಾದಲ್ಲಿ ಮತ್ತೆ ಸುತ್ತಮುತ್ತಲ ಏರಿಯಾದಲ್ಲಿ ಎಷ್ಟು ದೋಣಿಗಳಿರಬಹುದು? ಅಂದಾಜು ಅಂದ್ರೆ ಒಂದು 2,000 ದೋಣಿ ಮೇಲೆ ಇತ್ತು ಸರ್. ಅಂದ್ರೆ ಇದೆ ಕೈಗಾರಿಕೆ ದಂಧೆ. ಮತ್ತೆ ನಮ್ಮಲ್ಲಿ ಯಾರ್ದು ಬೋಟು ದೊಡ್ಡದಿದು ಏನು ಇಲ್ಲ. ನಾವ್ ಇದ್ರಲ್ಲೇ ಜೀವನ ಮಾಡ್ತಾ ಇರೋದು. ಒಂದ್ ದಿವಸಕ್ಕೊಂದು 100-200 ಇದು ಮಾಡ್ಕೊಂಡು ಜೀವನ ಮಾಡ್ತಿದ್ವಿ. ಇದೇ ಮಕ್ಕಳನ್ನು ಓದುವ ಅಭ್ಯಾಸ ಇದೇ ಮಾಡ್ತಾ ಇದ್ದೇವೆ. ಬಂದರು ಯೋಜನೆ ಆಗಿದ್ರೆ ತುಂಬಾ ಸಮಸ್ಯೆ ಆಗ್ತದೆ ಸರ್. ಮೀನು ಮೊಟ್ಟೆ ಇಡೋ ಜಾಗ ಇದು. ಮತ್ತೆ ನಮ್ಗೆ ಇಲ್ಲಿ ಕಸುಬೇನು ಮಾಡ್ಲಿಕ್ಕೆ ಆಗಲ್ಲ ಸರ್. ಅಂದ್ರೆ ಇಲ್ಲಿ ಬಂದರ ಆಗ್ಬಿಟ್ರೆ ಅದು ವಾಣಿಜ್ಯ ಬಂದರ ಅಂತ ಹೇಳ್ತೇವೆ. ಏನಂತ ಗೊತ್ತಿಲ್ಲ. ಮೊಟ್ಟೆಗಳೆಲ್ಲ ಸಾಯ್ತವೆ. ಎಣ್ಣೆ ಅದು ಕೆಮಿಕಲ್ ಎಣ್ಣೆನೋ ಏನೋ ಇದಲ್ಲ. ಅದಕ್ಕೆ ಮೊಟ್ಟೆ ಮೀನು ಮರಿ ಇಡ್ಲಿಕ್ಕೆ ಬಂದದು ಮೊಟ್ಟೆಗಳೆಲ್ಲ ಸಾಯ್ತು. ಮತ್ತೆ ನಮ್ಮ ಯೋಜನೆ ಆದ್ರೆ ನಿಮಗೆ ಮೀನುಗಾರಿಕೆ ಮಾಡ್ಲಿಕ್ಕೆ ಕೊಡಬಹುದಾ? ಆತಂಕ ಇದೆಯಾ? ಇಲ್ಲ ಸರ್, ಇಲ್ಲ. ಅವರು ಕೊಡಲ್ಲ ಸರ್. ನಮ್ಗೆ ಹೇಳ್ತಾರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗುದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಈಗ ನಾವೆಲ್ಲ ಸೀಬರ್ಡ್, ಕೊಲಾನಿ ಅದೆಲ್ಲ ನೋಡ್ತಾ ಇದ್ದೇವೆ ಸರ್. ಇನ್ನು ತನಕ ಅವರಿಗೂ ಕಷ್ಟ ಆಗ್ತಿದೆ ಸರ್. ಇನ್ನು ಅವರಿಗೂ ಜೀವನ ಮಾಡ್ಲಿಕ್ಕೆ ಕಷ್ಟ ಇದೆ. ಅವರು ಕೊಡಾರು ಅಲ್ಲಿಂದ ಎಲ್ಲ ಅವರಿಗೆ ಮುದ್ದೆ ಹಾಕಿದಾರಲ್ಲ ಸರ್. ಅವರಿಗೂ ಇನ್ನೂವರೆಗೆ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾವು ಶೇಷಗಿರಿ ಮುಂಡೋಳಿ. ಉತ್ತರ ಕನ್ನಡದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣದಿಂದಾಗಿ ಭಾರೀ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಮೀನುಗಾರರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮುಖ್ಯವಾಗಿ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಭಾರೀ ಪೆಟ್ಟು ಬೀಳುತ್ತೆ. ಕಡಲ ಮಕ್ಕಳು ಅತಂತ್ರರಾಗುವ ಭಯ. ಸಾಂಪ್ರದಾಯಿಕ ದೋಣಿ ಮೀನುಗಾರರಿಗೆ ಆಪತ್ತು ಇದರಿಂದಾಗಿ. ಹೀಗಾಗಿ ಉತ್ತರ ಕನ್ನಡದ ಈ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಅಪಸ್ವರ ಕೇಳಿ ಬಂದಿದೆ. ಇದರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ. ನಮ್ಮ ಹಿತ ಕಾಯುವವರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಈಗ ಮೀನುಗಾರರು ಮಾಡ್ತಾ ಇದ್ದಾರೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಈಗ ಬಹು ಚರ್ಚೆಗೆ ಕಾರಣವಾಗಿರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಅದು ವಾಣಿಜ್ಯ ಬಂದರು ಯೋಜನೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕೇಣಿ ತಾಲೂಕಿನಲ್ಲಿ ಕೂಡ ಈ ಒಂದು ವಾಣಿಜ್ಯ ಬಂದರು ಆಗ್ತಾ ಇದೆ. ಅಂದ್ರೆ ಸಂಬಂಧಪಟ್ಟ JSW ಕಂಪನಿಯಿಂದ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಆಗ್ತಾ ಇರುವಂತದ್ದು. ಇದರ ಜೊತೆಗೆ ಹೊನ್ನಾವರದ ಟೊಂಕಾದಲ್ಲೂ ಕೂಡ HPPL ಕಂಪನಿಯಿಂದ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಕಳೆದ ಹಲವು ದಿನಗಳಿಂದ ಇಲ್ಲಿ ಈ ಬಂದರು ಯೋಜನೆಗೆ ಸಂಬಂಧಪಟ್ಟಂತೆ ವಿರೋಧಗಳು, ಪ್ರತಿಭಟನೆಗಳು, ಮನವಿಗಳು ಕೂಡ ನೀಡ್ತಾ ಇರುವಂತದ್ದು. ಜನರ ಆಕ್ರೋಶ ಕೂಡ ಮುಗಿಲು ಮುಟ್ಟಿರುವಂತದ್ದು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಾಹಿನಿ ಅರಬ್ಬಿ ಸಮುದ್ರಕ್ಕೆ ಬಂದು ಮೀನುಗಾರರನ್ನ ಒಂದು ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು? ನಮ್ಮ ಹೆಸರು ತುಕಾರಾಮ್ ಅಂತ. ಅಂದ್ರೆ ನಮ್ಗೆ ಇಲ್ಲಿ ವಾಣಿಜ್ಯ ಬಂದರಾದ್ರೆ ಮೀನುಗಾರ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ. ಅಂದ್ರೆ ಮೀನುಗಳೆಲ್ಲ ಮೊಟ್ಟೆ ಹಿಡಿದು ನಮ್ದು ಇದೇ ಪ್ರದೇಶದಾಗಿದೆ. ಅಂದ್ರೆ ಇಲ್ಲಿಂದ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ. ಈ ಮಲ್ಪಿ, ಮಂಗಳೂರು, ಗೋವಾ ಆ ಕಡೆಯವರೆಲ್ಲ ಬಂದು ಇಲ್ಲಿಂದನೇ ಮೀನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಆಮೆಗಳು ಮೊಟ್ಟೆ ಇಡುವ ಜಾಗನೂ ಇದೇ ಆಗಿದೆ. ಮತ್ತೆ ಮೀನುಗಳೆಲ್ಲ ಮರಿ ಇಡುವ ಜಾಗ ಇದೇ ಆಗಿದೆ. ಅಂದ್ರೆ ನಾವು ಅನಾದಿ ಕಾಲದಿಂದ ನಮ್ಮ ಅಜ್ಜನ ಕಾಲದಿಂದಲೂ ಇದೇ ನಮ್ದು ಕಸುಬು. ಮತ್ತೆ ನಮ್ ಬೇರೆ ಕಸುಬು ಯಾವುದು ಗೊತ್ತಿಲ್ಲ. ಹೀಗೆ
ಮತ್ತೆ ಗೋಕರ್ಣಗೆ ನಾವು ಇಲ್ಲಿ ವಾಣಿಜ್ಯ ಬಂದರ್ ಆಗ್ಬಿಟ್ರೆ ಪ್ರತಿ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದೆ. ಗೋಕರ್ಣ, ಕದಡಿ, ಹೊನ್ನಾವರ ಎಲ್ಲದಕ್ಕೂ ಇದಾಗ್ತದೆ. ಈಗ ಸಾಧಾರಣ ಈಗ ನಿಮ್ಮ ಕೇಡಿ ಏರಿಯಾದಲ್ಲಿ ಮತ್ತೆ ಸುತ್ತಮುತ್ತಲ ಏರಿಯಾದಲ್ಲಿ ಎಷ್ಟು ದೋಣಿಗಳಿರಬಹುದು ಅಂತ ಅಂದಾಜು ಅಂದ್ರೆ ಒಂದು 2,000 ದೋಣಿ ಮೇಲೆ ಇತ್ತು ಸರ್. ಅಂದ್ರೆ ಇದೆ ಕೈಗಾರಿಕೆ ದಂಧೆ. ಮತ್ತೆ ನಮ್ಮಲ್ಲಿ ಯಾರ್ದು ಬೋಟು ದೊಡ್ಡದಿದು ಏನು ಇಲ್ಲ. ನಾವ್ ಇದ್ರಲ್ಲೇ ಜೀವನ ಮಾಡ್ತಾ ಇರೋದು. ಒಂದ್ ದಿವಸಕ್ಕೊಂದು 100-200 ಇದು ಮಾಡ್ಕೊಂಡು ಜೀವನ ಮಾಡ್ತಿದ್ದೇವೆ. ಇದೇ ಮಕ್ಕಳನ್ನು ಓದುವ ಅಭ್ಯಾಸ ಇದೇ ಮಾಡ್ತಾ ಇದ್ದೇವೆ. ಸಮಸ್ಯೆ ಆಗ್ತದೆ. ಬಂದರು ಯೋಜನೆ ಆಗಿದ್ರೆ ತುಂಬಾ ಸಮಸ್ಯೆ ಆಗ್ತದೆ ಸರ್. ಮೀನು ಮೊಟ್ಟೆ ಇಡೋ ಜಾಗ ಇದು. ಮತ್ತೆ ನಮ್ಗೆ ಇಲ್ಲಿ ಕಸುಬೇನು ಮಾಡ್ಲಿಕ್ಕೆ ಆಗಲ್ಲ ಸರ್. ಅಂದ್ರೆ ಇಲ್ಲಿ ಬಂದರ ಆಗ್ಬಿಟ್ರೆ ಅದು ವಾಣಿಜ್ಯ ಬಂದರ ಅಂತ ಹೇಳ್ತೇವೆ. ಏನಂತ ಗೊತ್ತಿಲ್ಲ. ಮೊಟ್ಟೆಗಳೆಲ್ಲ ಸಾಯ್ತವೆ. ಎಣ್ಣೆ ಅದು ಕೆಮಿಕಲ್ ಎಣ್ಣೆನೋ ಏನೋ ಇದಲ್ಲ. ಅದಕ್ಕೆ ಮೊಟ್ಟೆ ಮೀನು ಮರಿ ಇಡ್ಲಿಕ್ಕೆ ಬಂದದು ಮೊಟ್ಟೆಗಳೆಲ್ಲ ಸಾಯ್ತು. ಮತ್ತೆ ನಮ್ಗೆ ಯೋಜನೆ ಆದ್ರೆ ನಿಮಗೆ ಮೀನುಗಾರಿಕೆ ಮಾಡ್ಲಿಕ್ಕೆ ಕೊಡಬಹುದಾ? ಆತಂಕ ಇದೆಯಾ? ಇಲ್ಲ ಸರ್, ಇಲ್ಲ. ಅವರು ಕೊಡಲ್ಲ ಸರ್. ನಮ್ಗೆ ಹೇಳ್ತಾರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗುದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಈಗ ನಾವೆಲ್ಲ ಸೀ ಬರ್ಡ್ ಕೊಲಾನಿ ಅದೆಲ್ಲ ನೋಡ್ತಾ ಇದ್ದೇವೆ ಸರ್. ಇನ್ನು ತನಕ ಅವರಿಗೂ ಕಷ್ಟ ಆಗ್ತಿದೆ ಸರ್. ಇನ್ನು ಅವರಿಗೂ ಜೀವನ ಮಾಡ್ಲಿಕ್ಕೆ ಕಷ್ಟ ಇದೆ. ಅವರು ಕೊಡಾರು ಅಲ್ಲಿಂದ ಎಲ್ಲ ಅವರಿಗೆ ಮುದ್ದೆ ಹಾಕಿದಾರಲ್ಲ ಸರ್. ಅವರಿಗೂ ಇನ್ನೂವರೆಗೆ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾವು ಶೇಷಗಿರಿ ಮುಂಡಲ್. ಉತ್ತರ ಕನ್ನಡದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣದಿಂದಾಗಿ ಭಾರಿ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಮೀನುಗಾರರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮುಖ್ಯವಾಗಿ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಭಾರಿ ಪೆಟ್ಟು ಬೀಳುತ್ತೆ. ಕಡಲ ಮಕ್ಕಳು ಅತಂತ್ರರಾಗುವ ಭಯ. ಸಾಂಪ್ರದಾಯಿಕ ದೋಣಿ ಮೀನುಗಾರರಿಗೆ ಆಪತ್ತು ಇದರಿಂದಾಗಿ. ಹೀಗಾಗಿ ಉತ್ತರ ಕನ್ನಡದ ಈ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಅಪಸ್ವರ ಕೇಳಿ ಬಂದಿದೆ. ಇದರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ. ನಮ್ಮ ಹಿತ ಕಾಯುವವರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಈಗ ಮೀನುಗಾರರು ಮಾಡ್ತಾ ಇದ್ದಾರೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಈಗ ಬಹು ಚರ್ಚೆಗೆ ಕಾರಣವಾಗಿರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಅದು ವಾಣಿಜ್ಯ ಬಂದರು ಯೋಜನೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕೇಣಿ ತಾಲೂಕಿನಲ್ಲಿ ಕೂಡ ಈ ಒಂದು ವಾಣಿಜ್ಯ ಬಂದರು ಆಗ್ತಾ ಇದೆ. ಅಂದ್ರೆ ಸಂಬಂಧಪಟ್ಟ JSW ಕಂಪನಿಯಿಂದ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಆಗ್ತಾ ಇರುವಂತದ್ದು. ಇದರ ಜೊತೆಗೆ ಹೊನ್ನಾವರದ ಟಂಕಾದಲ್ಲೂ ಕೂಡ FPPL ಕಂಪನಿಯಿಂದ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಕಳೆದ ಹಲವು ದಿನಗಳಿಂದ ಇಲ್ಲಿ ಈ ಬಂದರು ಯೋಜನೆಗೆ ಸಂಬಂಧಪಟ್ಟಂತೆ ವಿರೋಧಗಳು, ಪ್ರತಿಭಟನೆಗಳು, ಮನವಿಗಳು ಕೂಡ ನೀಡ್ತಾ ಇರುವಂತದ್ದು. ಜನರ ಆಕ್ರೋಶ ಕೂಡ ಮುಗಿಲು ಮುಟ್ಟಿರುವಂತದ್ದು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಾಹಿನಿ ಅರಬ್ಬಿ ಸಮುದ್ರಕ್ಕೆ ಬಂದು ಮೀನುಗಾರರನ್ನ ಒಂದು ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು? ನಮ್ಮ ಹೆಸರು ತುಕಾರಾಮ್ ಅಂತ. ಅಂದ್ರೆ ನಮ್ಗೆ ಇಲ್ಲಿ ವಾಣಿಜ್ಯ ಬಂದರಾದ್ರೆ ಮೀನುಗಾರ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ. ಅಂದ್ರೆ ಮೀನುಗಳೆಲ್ಲ ಮೊಟ್ಟೆ ಹಿಡಿದು ನಮ್ದು ಇದೇ ಪ್ರದೇಶದಾಗಿದೆ. ಅಂದ್ರೆ ಇಲ್ಲಿಂದ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ. ಈ ಮಲ್ಪಿ, ಮಂಗಳೂರು, ಗೋವಾ ಆ ಕಡೆಯವರೆಲ್ಲ ಬಂದು ಇಲ್ಲಿಂದನೇ ಮೀನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಆಮೆಗಳು ಮೊಟ್ಟೆ ಇಡುವ ಜಾಗನೂ ಇದೇ ಆಗಿದೆ. ಮತ್ತೆ ಮೀನುಗಳೆಲ್ಲ ಮರಿ ಇಡುವ ಜಾಗ ಇದೇ ಆಗಿದೆ. ಅಂದ್ರೆ ನಾವು ಅನಾದಿ ಕಾಲದಿಂದ ನಮ್ಮ ಅಜ್ಜನ ಕಾಲದಿಂದಲೂ ಇದೇ ನಮ್ದು ಕಸುಬು. ಮತ್ತೆ ನಮ್ ಬೇರೆ ಕಸುಬು ಯಾವುದು ಗೊತ್ತಿಲ್ಲ. ಹೀಗೆ ಮತ್ತೆ ಗೋಕರ್ಣಗೆ ನಾವು ಇಲ್ಲಿ ವಾಣಿಜ್ಯ ಬಂದರ್ ಆಗ್ಬಿಟ್ರೆ ಪ್ರತಿ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದೆ. ಗೋಕರ್ಣ, ಕದಡಿ, ಹೊನ್ನಾವರ ಎಲ್ಲದಕ್ಕೂ ಇದಾಗ್ತದೆ. ಈಗ ಸಾಧಾರಣ ಈಗ ನಿಮ್ಮ ಕೇಡಿ ಏರಿಯಾದಲ್ಲಿ ಮತ್ತೆ ಸುತ್ತಮುತ್ತಲ ಏರಿಯಾದಲ್ಲಿ ಎಷ್ಟು ದೋಣಿಗಳಿರಬಹುದು ಅಂತ ಅಂದಾಜು ಅಂದ್ರೆ ಒಂದು 2,000 ದೋಣಿ ಮೇಲೆ ಇತ್ತು ಸರ್. ಅಂದ್ರೆ ಇದೆ ಕೈಗಾರಿಕೆ ದಂಧೆ. ಮತ್ತೆ ನಮ್ಮಲ್ಲಿ ಯಾರ್ದು ಬೋಟು ದೊಡ್ಡದಿದು ಏನು ಇಲ್ಲ. ನಾವ್ ಇದ್ರಲ್ಲೇ ಜೀವನ ಮಾಡ್ತಾ ಇರೋದು. ಒಂದ್ ದಿವಸಕ್ಕೊಂದು 100-200 ಇದು ಮಾಡ್ಕೊಂಡು ಜೀವನ ಮಾಡ್ತಿದ್ದೇವೆ. ಇದೇ ಮಕ್ಕಳನ್ನು ಓದುವ ಅಭ್ಯಾಸ ಇದೇ ಮಾಡ್ತಾ ಇದ್ದೇವೆ. ಸಮಸ್ಯೆ ಆಗ್ತದೆ. ಬಂದರು ಯೋಜನೆ ಆಗಿದ್ರೆ ತುಂಬಾ ಸಮಸ್ಯೆ ಆಗ್ತದೆ ಸರ್. ಮೀನು ಮೊಟ್ಟೆ ಇಡೋ ಜಾಗ ಇದು. ಮತ್ತೆ ನಮ್ಗೆ ಇಲ್ಲಿ ಕಸುಬೇನು ಮಾಡ್ಲಿಕ್ಕೆ ಆಗಲ್ಲ ಸರ್. ಅಂದ್ರೆ ಇಲ್ಲಿ ಬಂದರ ಆಗ್ಬಿಟ್ರೆ ಅದು ವಾಣಿಜ್ಯ ಬಂದರ ಅಂತ ಹೇಳ್ತೇವೆ. ಏನಂತ ಗೊತ್ತಿಲ್ಲ. ಮೊಟ್ಟೆಗಳೆಲ್ಲ ಸಾಯ್ತವೆ. ಎಣ್ಣೆ ಅದು ಕೆಮಿಕಲ್ ಎಣ್ಣೆನೋ ಏನೋ ಇದಲ್ಲ. ಅದಕ್ಕೆ ಮೊಟ್ಟೆ ಮೀನು ಮರಿ ಇಡ್ಲಿಕ್ಕೆ ಬಂದದು ಮೊಟ್ಟೆಗಳೆಲ್ಲ ಸಾಯ್ತು. ಮತ್ತೆ ನಮ್ಗೆ ಯೋಜನೆ ಆದ್ರೆ ನಿಮಗೆ ಮೀನುಗಾರಿಕೆ ಮಾಡ್ಲಿಕ್ಕೆ ಕೊಡಬಹುದಾ? ಆತಂಕ ಇದೆಯಾ? ಇಲ್ಲ ಸರ್, ಇಲ್ಲ. ಅವರು ಕೊಡಲ್ಲ ಸರ್. ನಮ್ಗೆ ಹೇಳ್ತಾರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗುದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಈಗ ನಾವೆಲ್ಲ ಸೀ ಬರ್ಡ್ ಕೊಲಾನಿ ಅದೆಲ್ಲ ನೋಡ್ತಾ ಇದ್ದೇವೆ ಸರ್. ಇನ್ನು ತನಕ ಅವರಿಗೂ ಕಷ್ಟ ಆಗ್ತಿದೆ ಸರ್. ಇನ್ನು ಅವರಿಗೂ ಜೀವನ ಮಾಡ್ಲಿಕ್ಕೆ ಕಷ್ಟ ಇದೆ. ಅವರು ಕೊಡಾರು ಅಲ್ಲಿಂದ ಎಲ್ಲ ಅವರಿಗೆ ಮುದ್ದೆ ಹಾಕಿದಾರಲ್ಲ ಸರ್. ಅವರಿಗೂ ಇನ್ನೂವರೆಗೆ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾವು ಶೇಷಗಿರಿ ಮುಂಡಲ್.